ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಅದರ ಜೊತೆಗೆ ಆಲೂಗೆಡ್ಡೆ ಪಲ್ಯ ಚಟ್ನಿನ ಹೇಗೆ ಮಾಡೋದಂತ ಹೇಳಿ ನೋಡೋಣ. ಬೇಕಾಗೋ ಇಂಗ್ರೀಡಿಯೆಂಟ್ಸ್: ಇದು ಬ್ಯಾಟರ್ ಮಾಡಲಿಕ್ಕೆ ದೋಸೆ ಅಕ್ಕಿ ತೊಗೊಂಡಿದ್ದೀನಿ 1.5 ಕಪ್ನಷ್ಟು, ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ, ಇದು ಕುಸುಲಕ್ಕಿ 1-2 ಟೇಬಲ್ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಹಾಕಿದ್ರೆ ಚೆನ್ನಾಗಾಗುತ್ತೆ. 1-2 ಟೀ ಸ್ಪೂನ್ನಷ್ಟು ಮೆಂತ್ಯ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚಟ್ನಿಗೆ 1.5 ಕಪ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು ಸಣ್ಣ ಹೋಳಷ್ಟು ತುರಿದಿಟ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋದು ತೊಗೊಳ್ಳಿ, ಚೆನ್ನಾಗಿರುತ್ತೆ ಚಟ್ನಿ. ಹಸಿಮೆಣ್ಸಿನ್ಕಾಯಿ 5ರಿಂದ 6, ಖಾರಕ್ಕೆ ನೀವು ಎಷ್ಟು ಬೇಕಷ್ಟು ಹಾಕೋಬೋದು. 2 ಲವಂಗ, 1 ಏಲಕ್ಕಿ. ದಾವಣಗೆರೆ ಚಟ್ನಿನಲ್ಲಿ ಇದೇ ಸ್ಪೆಷಲ್, ಲವಂಗ ಮತ್ತು ಏಲಕ್ಕಿ ಹಾಕ್ತಾರೆ ಕಾಯಿ ಚಟ್ನಿಗೆ. ಇದು ಆಲೂಗೆಡ್ಡೆ ಪಲ್ಯಕ್ಕೆ 5 ಆಲೂಗೆಡ್ಡೆನ ಮೀಡಿಯಮ್ ಸೈಜ್ದು ಬೇಯಿಸಿಟ್ಕೊಂಡಿದ್ದೀನಿ 3 ವಿಷಲಷ್ಟು. ಇದು 5 ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು. ಪಕೋಡಾಗೆ ಹೆಂಗೆ ಕಟ್ ಮಾಡ್ಕೊತೀರೋ ಅದೇ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. ಇದು ಹಸಿಮೆಣ್ಸಿನ್ಕಾಯಿ 4ರಿಂದ 5 ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ನೀವು ಖಾರಕ್ಕೆ ತಕ್ಕಷ್ಟು ಹಾಕೋಬೋದು. ಒಗ್ಗರಣೆಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ನಷ್ಟು ಸಾಸಿವೆ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಪಲ್ಯಕ್ಕೆ, ಚಟ್ನಿಗೆ ಮತ್ತು ದೋಸೆ ಮಾಡಲಿಕ್ಕೆ. ಇದು ಬೆಣ್ಣೆ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡಿರೋದು. ನೆನ್ನೆ ತಾನೇ ಮಾಡಿದ್ದೀನಿ ಬೆಣ್ಣೆನ. ತುಂಬ ಈಸಿ ಮಾಡೋದು. ಹೇಗೆ ಮಾಡೋದಂತ ನಿಮಗೆ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಹೇಗೆ ಮಾಡೋದಂತ ನೋಡೋಣ. ಉದ್ದಿನಬೇಳೆ, ಅಕ್ಕಿ, ಮೆಂತ್ಯ ಮತ್ತು ಕುಸುಲಕ್ಕಿನ ನೀರು ಹಾಕಿ 1-2 ಸಲ ಚೆನ್ನಾಗಿ ತೊಳ್ಕೊಬೇಕು. 2 ಸಲ ತೊಳೆದ್ಬಿಟ್ಟು ಇದಕ್ಕೆ ನೆನೆಯಕ್ಕೆ ಬಿಡಿ. ನೀರು ಹಾಕಿಬಿಟ್ಟು 5ರಿಂದ 6 ಗಂಟೆ ನೆನೆಸ್ಕೋಬೇಕು. 6 hours ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೀರು ಸಮೇತನೇ ಹಾಕ್ಕೊಂಡು ರುಬ್ಕೊಳ್ಳಿ. ಈ ರೀತಿ ಸಣ್ಣದಾಗಿ ರುಬ್ಕೊಂಡು ಒಂದು ಕಂಟೈನರ್ಗೆ ಹಾಕ್ಕೊಳ್ಳಿ. ಉಳಿದಿದ್ದನ್ನು ಇದೇ ರೀತಿ ಹಾಕಿ ರುಬ್ಕೊಳ್ಳಿ. ಸಣ್ಣದಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈನಲ್ಲೇ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿನೇ ಇರಬೇಕು. ಇದನ್ನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಬಟ್ಟೆನ ಕಟ್ಬಿಟ್ಟು 12ರಿಂದ 15 ಗಂಟೆ ಬಿಡಬೇಕು ಫರ್ಮೆಂಟ್ ಆಗೋಕ್ಕೆ. ನೀವು ವಿಂಟರ್ ಸೀಸನಲ್ಲಾದರೆ ಒಂದಿನ ಪೂರ್ತಿ ಬಿಡಿ, 20ರಿಂದ 24 ಗಂಟೆ ಬಿಟ್ಬಿಡಿ, ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ರೀತಿ ನೋಡಿ ಚೆನ್ನಾಗಿ ಅರಳಿದೆ, ಫುಲ್ಲಾಗಿದೆ ಹಿಟ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1-2 ಟೀ ಸ್ಪೂನ್ನಷ್ಟು ಹಾಕ್ಕೊಳ್ಳಿ. 1 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಇದು ಆಪ್ಷನಲ್, ಹಾಕಿದ್ರೆ ಕಲರ್ ಚೆನ್ನಾಗಾಗುತ್ತೆ ದೋಸೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಕನ್ಸಿಸ್ಟೆನ್ಸಿ ಇರಬೇಕು. ಚೆನ್ನಾಗಿ ಅರಳಿದೆ ನೋಡಿ. ಈ ರೀತಿ ಅರಳಿದಷ್ಟು ದೋಸೆ ಚೆನ್ನಾಗಾಗುತ್ತೆ ಮತ್ತು ಹೆಚ್ಚು ಕೂಡ ಆಗುತ್ತೆ ದೋಸೆ. ಈಗ ಚಟ್ನಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಕಾಯಿ, ಲವಂಗ, ಏಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಸಿಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಇದೇ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಚಟ್ನಿ ರೆಡಿಯಾಗಿದೆ. ಈಗ ಪಲ್ಯಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಸಾಸಿವೆ, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋಬೇಕು. ಒಂದು ಅರ್ಧ ನಿಮಿಷ ಹುರ್ಕೊಳ್ಳಿ, ಖಾರ ಎಲ್ಲ ಬಿಡೋ ರೀತಿ ಹುರ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಹುರ್ಕೋಬೇಕು. ಇದೇ ರೀತಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಮೆತ್ತಗಾಗಬೇಕು ಮತ್ತು ಕಲರ್ ಕೂಡ ಒಂಚೂರು ಚೇಂಜ್ ಆಗಿದ್ರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ರೀತಿ ಆಲೂಗೆಡ್ಡೆನ ಈ ರೀತಿ ಕೈನಲ್ಲೇ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಕಟ್ ಮಾಡೋದಕ್ಕಿಂತ ಈ ರೀತಿ ಕೈನಲ್ಲೇ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ರುಚಿಯಾಗಿರುತ್ತೆ ಆಲೂಗೆಡ್ಡೆ ಪಲ್ಯ. ಈ ರೀತಿ ಮಿಕ್ಸ್ ಮಾಡಿ ಎಲ್ಲದನ್ನೂ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ದಾವಣಗೆರೆ ಬೆಣ್ಣೆ ದೋಸೆ ಜೊತೆಗೆ ಇದೇ ಥರ ಪಲ್ಯ ಮತ್ತು ಚಟ್ನಿ ಕೊಡೋದು ಚೆನ್ನಾಗಿರುತ್ತೆ, ಲೈಟಾಗಿರುತ್ತೆ. ಈಗ ಆಲೂಗೆಡ್ಡೆ ಪಲ್ಯ, ಚಟ್ನಿ, ದೋಸೆ ಹಿಟ್ಟು ರೆಡಿಯಾಗಿದೆ. ಒಂದು ಕಾವಲಿನ ಕಾಯಿಸ್ಬಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಸವರಿ ಇದಕ್ಕೆ ನೀರನ್ನು ಹಾಕಿ ಈ ರೀತಿ ಒಂದು ಬಟ್ಟೆನಲ್ಲಿ ಕ್ಲೀನ್ ಮಾಡಬೇಕು. ಪ್ರತಿ ದೋಸೆ ಹಾಕುವಾಗಲೂ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪ್ಯಾಚ್ ಥರ ಆಗೋಗುತ್ತೆ. 1.5 ಸ್ಕೂಪಷ್ಟು ದೋಸೆ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ಳಿ. ಇದೇ ರೀತಿ ಸ್ವಲ್ಪ ದಪ್ಪನೇ ಇರಬೇಕು, ಪೂರ್ತಿ ತೆಳು ಮಾಡಬೇಡಿ. 1 ಟೀ ಸ್ಪೂನಷ್ಟು ಎಣ್ಣೆ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ ಹಚ್ಕೊಳ್ಳಿ. ಸ್ವಲ್ಪ ಬೆಂದ ಮೇಲೆ ಬೆಣ್ಣೆ ಹಾಕ್ಕೋಬೇಕು ಮತ್ತು ಸುತ್ತ ಹಾಕ್ಕೊಳ್ಳಿ, ಮಧ್ಯದಲ್ಲಿ ಹಾಕಬೇಡಿ. ಮಧ್ಯದಲ್ಲಿ ಬೆಣ್ಣೆ ಹಾಕಿದ್ರೆ ಕೆಳಗಡೆ ಕಪ್ಪಾಗಿಬಿಡುತ್ತೆ ದೋಸೆ.
ಈ ರೀತಿ ಸುತ್ತ ಹಾಕ್ಕೋಬೇಕು ಬೆಣ್ಣೆನ. ಸ್ವಲ್ಪ ಲೈಟಾಗಿ ರೋಸ್ಟ್ ಆಗಕ್ಕೆ ಬಿಡಿ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಿ ದೋಸೆನ, ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈ ರೀತಿ ಟರ್ನ್ ಮಾಡಿ. ಸಕ್ಕರೆ ಹಾಕೋದ್ರಿಂದ ಈ ರೀತಿ ಕಲರ್ ಚೆನ್ನಾಗಾಗುತ್ತೆ. ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಮತ್ತು 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಈ ರೀತಿ ಫ್ಲಿಪ್ ಮಾಡಿ ಸರ್ವ್ ಮಾಡಿ. ಅಷ್ಟೇ, ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಇದೇ ಥರ ಚಟ್ನಿ ಮಾಡಿ ಬೆಣ್ಣೆ ದೋಸೆ ಜೊತೆಗೆ ತುಂಬಾ ಕರೆಕ್ಟಾಗಿದೆ ಈ ಚಟ್ನಿ. ಆಲೂಗೆಡ್ಡೆ ಪಲ್ಯನೂ ಅಷ್ಟೇ, 2 ಕಲರ್ ಇರಲ್ಲ. ದಾವಣಗೆರೆ ದೋಸೆ ಜೊತೆಗೆ ಇದೇ ಥರ ಚಟ್ನಿ ಮತ್ತು ಪಲ್ಯ ಕೊಡೋದು. ನಿಮ್ಮ ಮನೇಲೂ ಈ ಬೆಣ್ಣೆ ದೋಸೆನ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.